ಧಾರಾವಾಹಿಯಲ್ಲಿ ರುದ್ರಾಪುರದ ಒಂದು ಹೊಸ ಕುಟುಂಬ. ಅಲ್ಲಿ ಒಂದು ಹೆಂಗಸು ಹೆಣ್ಣಿಗೆ ಬೈತಾ ಇರ್ತಾಳೆ. ಇಷ್ಟು ದಿವಸ ಯಾವನೂ ಕಳಿಸ್ತಾ ಇದ್ದ ನಿನ್ನನ್ನು ಸಾಕ್ತಾ ಇದ್ದೆ, ಇವಾಗ ಅದು ಕೂಡ ನಿಂತೋಗಿದೆ. ನನ್ನ ಸಂಸಾರನ ನೋಡ್ಕೊಳ್ಳೋದಲ್ಲದೆ ನಿನ್ನನ್ನು ಕೂಡ ಸಾಕಬೇಕು. ನನಗೆ ಯಾವ ಕರ್ಮನೇ ಇದು ಅಂತ ಬೈಕೋತಾ ಇರ್ತಾಳೆ. ಅದಕ್ಕೆ ಆ ಹೆಣ್ಣು ಹೇಳ್ತಾಳೆ, ನಾನು ಯಾವತ್ತೂ ನಿಮಗೆ ಭಾರವಾಗಿ ಬದುಕಿರೋದಿಲ್ಲ. ನನಗೆ ಯಾವತ್ತೂ ದೇವರು ದಾರಿ ತೋರಿಸ್ತಾನೋ ಆವಾಗ ನಾನು ಇಲ್ಲಿಂದ ಹೊರಟೋಗ್ತೇನೆ. ಆವಾಗ ಆ ಹೆಂಗಸು ಹೇಳ್ತಾಳೆ, ಹೋಗ್ತೀನಿ ಅಂತ ಹೇಳ್ತಾನೆ ಇರ್ತೀಯ, ಮತ್ತೆ ಸಮಸ್ಯೆ ಬಂದಾಗ ಇಲ್ಲೇ ಒಕ್ಕರಿಸ್ತೀಯ, ಥೂ ಅಂತ ಉಗಿತಾಳೆ. ಮತ್ತೆ ಹೋಗಲ್ಲ ಕಣೆ, ನೀನು ಹೋಗಲ್ಲ, ನಮ್ಮನ್ನೆಲ್ಲ ಬಲಿ ತಗೊಂಡೇ ಹೋಗ್ತೀಯಾ ಅಂತ ಅವಳಿಗೆ ಬೈತಾಳೆ. ಅದಕ್ಕೆ ಆ ಹೆಣ್ಣು ಹೇಳ್ತಾಳೆ, ಇಲ್ಲ, ಆ ಥರ ನಾನು ಯಾವತ್ತೂ ಮಾಡಲ್ಲ. ಇವತ್ತು ನೀವು ಇಲ್ಲದೆ ಇದ್ದಿದ್ರೆ ನನ್ನ ಕತೆ ಯಾವತ್ತೂ ಮುಗ್ದೋಗ್ತಿತ್ತು. ನನ್ನ ಹೆತ್ತೋರು ಏನು ತಪ್ಪು ಮಾಡಿದ್ದಾರೋ ನನಗಂತೂ ಗೊತ್ತಿಲ್ಲ. ನಾನಂತೂ ಯಾವುದೇ ರೀತಿಲಿ ನಿಮಗೆ ಸಮಸ್ಯೆ ಆಗೋದಿಲ್ಲ, ದೇವ್ರ ಮೇಲೆ ಆಣೆ ಅಂತ ಹೇಳ್ತಾಳೆ. ಅದಕ್ಕೆ ಆ ಹೆಂಗಸು ಹೇಳ್ತಾಳೆ, ನಿನ್ನ ಆಣೆ ಪ್ರಮಾಣ ಎಲ್ಲ ನಾನು ನಂಬಲ್ಲ ಕಣೆ. ನೀನೇನು ಅಂತ ಇಡೀ ಊರಿನವರಿಗೆ ಗೊತ್ತು. ನಾನು ನೆಮ್ಮದಿ ಆಗಿರಬೇಕು ಅಂದರೆ ನೀನು ಈ ಮನೆ ಬಿಟ್ಟು ತೊಲಗಬೇಕು.